me forever on fire. ಸ್ನೇಹಿತರಿಂದಲೇ ದರ್ಶನ್ಗೆ ಕಂಟಕ ಕಾದಿದೆಯಾ ಅಂತ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಗ್ಯಾಂಗ್ ಕೂಡ ಅನುಮಾನವನ್ನ ಮೂಡಿಸ್ತಾ ಇದೆ. ಚಿಕ್ಕಣ್ಣ ಮತ್ತು ದರ್ಶನ್ ಭೇಟಿ, ಈಗ ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಚಿಕ್ಕಣ್ಣ ಈಗ ಭೇಟಿ ಕೂಡ ಮಾಡಿದ್ರು. ಅಂದ್ರೆ ನಿನ್ನೆ ಸಂಘದಲ್ಲಿ, ಕಲಾವಿದರ ಸಂಘದಲ್ಲಿ ಪೂಜೆ ಆದ ಬಳಿಕ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಜೈಲಿನಲ್ಲಿರುವಂತ ದರ್ಶನ್ನಿಂದಲೇ ನಟ ಚಿಕ್ಕಣ್ಣಗೆ ಖುದ್ದು ಕರೆ ಕೂಡ ಹೋಗಿದ್ಯಾ ಅನ್ನುವಂತ ಅನುಮಾನ ಕೂಡ ಈಗ ಶುರುವಾಗಿದೆ. ಪೊಲೀಸರು ಏನ್ ಕೇಳಿದ್ರು ಅಂತ ಚಿಕ್ಕಣ್ಣಗೆ ದರ್ಶನ್ ಪ್ರಶ್ನೆ ಮಾಡಿದ್ದಾರಂತೆ. ನಿನ್ನೆ ಜೈಲಿನಲ್ಲಿ ಚಿಕ್ಕಣ್ಣ ಬಳಿ ದರ್ಶನ್ ಮಾತನಾಡಿದ್ದಾರೆ. ಅಂದ್ರೆ ನಿನ್ನೆ ಕಲಾವಿದರ ಸಂಘದಲ್ಲಿ ಒಂದು ಪೂಜೆ ಮಾಡಲಾಯಿತು, ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ಏಳ್ಗೆ ಕಾಣ್ಲಿ ಅಂತ. ಅದಾದ ಬಳಿಕ ಪೂಜೆಯಲ್ಲಿ ಭಾಗಿಯಾಗಿದ್ದಂತ ಚಿಕ್ಕಣ್ಣ ಜೈಲ್ಗೆ ನೇರವಾಗಿ ಹೋಗಿದ್ರು. ಚಿಕ್ಕಣ್ಣ ಜೊತೆ ಇನ್ನೊಬ್ರು ನಟರು ಕೂಡ ಹೋಗಿದ್ರು. ಅದಾದ ಬಳಿಕ ಆ ಸಂದರ್ಭದಲ್ಲಿ ದರ್ಶನ್ ಚಿಕ್ಕಣ್ಣ ಜೊತೆಗೆ ಏನ್ ಮಾತನಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರಂತೆ ಚಿಕ್ಕಣ್ಣಗೆ. ಹಾಗಾದ್ರೆ ನಟ ದರ್ಶನ್ ಗ್ಯಾಂಗ್ಗೆ ಈಗ ಅವರ ಸ್ನೇಹಿತರಿಂದಾನೇ ಕಂಟಕ ಎದುರಾಗಿದೆಯಾ ಅಂತ. ಯಾಕೆಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಅವತ್ತಿನ ದಿನ ಏನು ಪಾರ್ಟಿ ನಡೆದಿತ್ತಲ್ಲ, ರೇಣುಕಾಸ್ವಾಮಿ ಹತ್ಯೆ ಆದಂಥ ದಿನ, ಅವತ್ತಿನ ದಿನ ಪಾರ್ಟಿಯಲ್ಲಿ ಅಂದರೆ ಆ ಸ್ಟೋನಿ ಬ್ರೂಕ್ನಲ್ಲಿ ಊಟ ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಆ ಸಂದರ್ಭದಲ್ಲಿ ಇದ್ರು. ಹೀಗಾಗಿನೇ ಚಿಕ್ಕಣ್ಣ ಅವರನ್ನ ಕರೆಸ್ಕೊಂಡು ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ. ಸಾಕ್ಷ್ಯ ಆಗಿ ಕೂಡ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡು, ಈ 164 ಸ್ಟೇಟ್ಮೆಂಟ್ ದಾಖಲಾದ ಬಳಿಕ ಮೊದಲ ಭೇಟಿ ಇದು. ಅಂದರೆ ದರ್ಶನ್ ಮತ್ತು ಚಿಕ್ಕಣ್ಣ ಅವರ ಭೇಟಿ ನಿನ್ನೆ ಸಂಘದ ವತಿಯಿಂದ ಪೂಜೆ ಆದ ಬಳಿಕ ಅಲ್ಲಿ ಹೋಗಿ ಭೇಟಿ ಮಾಡಿದ್ರು ಜೈಲಿನಲ್ಲಿ. ಆ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರಂತೆ. ಹೀಗಾಗಿ ದರ್ಶನ್ ಏನ್ ಕೇಳಿರ್ಬೋದು ಅನ್ನುವಂಥದ್ದು ಕುತೂಹಲ, ಜೊತೆಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಕೂಡ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ಹಾಗಾಗಿ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ಗೆ ಈಗ ಸ್ನೇಹಿತರ ಸ್ಟೇಟ್ಮೆಂಟ್ಗಳೇ ಕಂಟಕವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಚಿಕ್ಕಣ್ಣ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು ಅನ್ನುವಂಥ ಕುತೂಹಲ, ಭಯ, ಆತಂಕ ಈಗ ದರ್ಶನ್ಗೆ ಕಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ.